ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ, ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ಖಂಡಿತವಾಗ್ಲೂ ಚಿಂತೆ ಮಾಡಿಬಿಡಿ. ಸಾಕಷ್ಟು ಜನ ಈಗ ಆಲ್ರೆಡಿ ಅಕ್ಷಯ ವೃಕ್ಷವನ್ನು ಪಡ್ಕೊಂಡಿರೋರು ಅವರ ಜೀವನದಲ್ಲಿ ಆಗ್ತಾ ಇದ್ದಂತಹ ಸಮಸ್ಯೆಗಳಿಂದ ಹೊರಗಡೆ ಬಂದು ಜೀವನದಲ್ಲಿ ಒಳಿತನ್ನ ಕಾಣ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಕೂಡ ಸಮಸ್ಯೆಗಳಾಗ್ತಾ ಇದೆ, ಜೀವನದಲ್ಲಿ ಒಳಿತನ್ನ ಕಾಣಬೇಕು ಅಂತಂದ್ರೆ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬಹುದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಸಂಖ್ಯೆಗಳು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಹಲವಾರು ವಿಚಾರಗಳು, ವೇದಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿ ಹೇಗೆ ನಾವು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು ನಮ್ಮ ಜೊತೆ ಇದ್ದಾರೆ. ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ಒಂದು ಸರ್ಪ ದೋಷಗಳ ಬಗ್ಗೆ ಮಾತನಾಡೋದಾದ್ರೆ ಎಷ್ಟು ಬಗೆಯ ಸರ್ಪ ದೋಷಗಳಿದೆ? ಒಂದೊಂದಕ್ಕೂ ಒಂದೊಂದು ಹೆಸರುಗಳು ಇರುತ್ತಾ? ಸೊ ಒಂದೊಂದು ರೀತಿ ಸರ್ಪದೋಷ ಇದ್ದಾಗ ಒಂದೊಂದು ರೀತಿಯಾಗಿರುವಂಥ ಸಮಸ್ಯೆಗಳಾಗುತ್ತಾ, ಅಥವಾ ಸರ್ಪದೋಷ ಇದೆ ಅಂದರೆ ಒಂದೇ ಸಮಸ್ಯೆಗಳಿರುತ್ತಾ? ಹೇಗೆ ಇದನ್ನು ಪರಿಗಣಿಸಬೇಕು, ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಅದ್ಭುತವಾದದ್ದು. ಸಾಮಾನ್ಯವಾಗಿ ಸರ್ಪದೋಷ ಅಂತ ಎಲ್ಲರೂ ಕೂಡ ಕೇಳ್ತಿರ್ತಾರೆ, ಅದು ಯಾವುದು ಅನ್ನೋದೇ ಗೊತ್ತಿಲ್ಲ. ಹೌದು, ಇಲ್ಲಿ ಸರ್ಪದೋಷ ಯೋಗ ಅಂದರೆ ಸರ್ಪದೋಷ ಅಂತಕ್ಕಂಥದ್ದು ಮಾರಕವೂ ಹೌದು, ಕಾರಕವೂ ಹೌದು. ಹೇಗೆ ಅಂತಂದರೆ, ನಾವೇನಾದರೂ ಹೀಗೆ ಕಾಲ ಸರ್ಪ ಅಂತ ತೆಗೆದುಕೊಂಡ್ರೆ, ಕಾಲ ಅಂತಂದರೆ ಸಮಯ, ಸರ್ಪ ಅಂತಂದರೆ ಹಾವು, ಕಾಲ ಸರ್ಪ ಯೋಗ ಅಂದ್ಬಿಡ್ತಾರೆ. ಕಾಲ ಸರ್ಪ ಯೋಗ. ಕಾಲ ಅಂದರೆ ಸಮಯ, ಸರ್ಪ ಅಂದರೆ ಹಾವು, ಯೋಗ ಅಂದರೆ ಒಟ್ಟುಗೂಡಿಸೋದು. ಇದನ್ನು ಎಲ್ಲಿಂದ ಎಲ್ಲಿ ಒಟ್ಟುಗೂಡಿಸೋದು? ಈಗ ನೀವು ಕೇಳಿದ್ರಲ್ಲ 12 ಅಂತೇಳಿ ಗುಡ್ಡಿದ್ದು. ಮೊದಲನೇದು ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು, ಯಾರಿಗಾದರೂ ಜಾತಕದಲ್ಲಿ ಲಗ್ನದಲ್ಲಿ ರಾಹು ಇದ್ದು 7ನೇ ಮನೆಯಲ್ಲಿ ಕೇತು ಇದ್ದರೆ ಇದನ್ನು ಅನಂತ ಕಾಳ ಸರ್ಪದೋಷ ಅಂತ ಕರೀತಾರೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಇತ್ತು ಅಂದರೆ ಲಗ್ನದಲ್ಲಿ ರಾಹು ಇದ್ದು 7ನೇ ಮನೆಯಲ್ಲಿ ಕೇತು ಇದ್ದಾನೆ ಅಂತಂದರೆ ಬಹುಶಃ ಎಲ್ಲ ಸಿಕ್ಕಾಕೊಂಡ್ರಲ್ಲಿ 7 ಕಡೆ ಪೂರ್ಣವಾಗಿ ಉಳಿದ ಗ್ರಹ ಸಿಕ್ಕಾಕೊಂಡ್ಬಿಟ್ವು. ಇವ್ರಿಗೇನಂತಂದರೆ ಅಂತಹ ಆಧ್ಯಾತ್ಮದ ಒಲವು ಇರೋದಿಲ್ಲ. ಆಮೇಲೆ ಜೀವನದಲ್ಲಿ ಇವರೊಂದು ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ನಿರಂತರ ವ್ಯಥೆ ಪಡುತ್ತಾನೆ ಇರ್ತಾರೆ. ಶಿರಸ್ಸಿನಿಂದ ಪಾದ ತನಕ ಒಂದು ಪೆಟ್ಟು ಬಿದ್ದಿರುತ್ತೆ. ಆ ಪೆಟ್ಟು ನೆನಪು ಮಾಡ್ತಕ್ಕಂಥ ಪೆಟ್ಟಾಗಿರುತ್ತೆ. ಇಲ್ಲಿ ತನಕ ಬಿದ್ದಿಲ್ಲ ಅಂದರೆ 100ಕ್ಕೆ 100 ಅದು ಹಾಗೆ ಆಗುತ್ತೆ ಕೂಡ. ಆದರೆ ಎಲ್ಲೋ ಒಂದು ಕಡೆ ನಮಗೆ ಕಡಿಮೆಯಲ್ಲಿ ಆ ಶಿಕ್ಷೆ ಹಾಕಬೇಕು ಅಂತಂದರೆ ಅದನ್ನು ಆರಾಧನೆ ಮಾಡ್ತಕ್ಕಂಥ ವಿಧಾನಗಳು ಇವೆಲ್ಲ ಕೂಡ ಪೂರ್ವಜನ್ಮದ ವಾಸನೆಗಳು, ಇವೆಲ್ಲವೂ ಕೂಡ. ಅದಕ್ಕಾಗಿ ಅಂತಹ ಅನಂತ ಕಾಳ ಸರ್ಪದೋಷ ಅಂತ ಕರೆಯೋದು ಯಾವುದನ್ನು? ಲಗ್ನದಲ್ಲಿ ರಾಹು ಇದ್ದು 7ನೇ ಮನೆಯಲ್ಲಿ ಕೇತು ಇದ್ದಾಗ ಇದನ್ನು ಕರೀತಾರೆ ಪ್ರೀತಿಯ ಬಂಧುಗಳೇ. ಇನ್ನು ಇವರು ಎಲ್ಲಿ ಅಂತಂದರೆ ಬಹಳ ಶ್ರಮ ಪಡ್ತಿರ್ತಾರೆ, ನಿರಂತರವಾಗಿ ಏನೋ ಒಂದು ವರ್ಕ್ ಮಾಡ್ತಿರ್ತಾರೆ. ಡೆವಲಪ್ಮೆಂಟಿಗೆ ಯಾಕೋ ಹಿನ್ನಡೆ ಮುನ್ನಡೆ ಆಗ್ತಾನೆ ಇರುತ್ತೆ. ಏನೋ ಒಳ್ಳೆ ಕೆಲಸ ಆದಂಗೆ ಆಗ್ತಾ ಇಲ್ಲ. ಎಲ್ಲಿ ಇವರ ಡೆವಲಪ್ಮೆಂಟ್ ಇದೆ ಗೊತ್ತಾ? 27 ವರ್ಷಗಳ ನಂತರ ನಿಧಾನಕ್ಕೆ ಮಂದಗತಿಯಲ್ಲಿದ್ದದ್ದು, ನಿಧಾನ ಸ್ಥಿತಿಯಲ್ಲಿದ್ದು ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಡೆ ಕಾಣ್ತಾ ಬರುತ್ತೆ. ಇಂತಹ ಸರ್ಪದೋಷದಿಂದ ನಾವು ಮುಕ್ತರಾಗಬೇಕು ಅಂತಂದರೆ ಬಹಳ ಪ್ರಮುಖವಾಗಿ ಆ ಅನಂತ ಕಾಳ ಸರ್ಪ ದೋಷವನ್ನು ಕ್ಲಿಯರ್ ಮಾಡಿಕೊಳ್ಳತಕ್ಕಂತಹ ವಿಧಿವಿಧಾನಗಳೇ ಇದ್ದಾವೆ. ಯಾಕೆ ಹೇಳ್ತೀನಿ ಅಂತಂದರೆ, ನಿಮ್ಮದೇನಾದರೂ ಬಹುಶಃ ಯಾವುದೋ ಒಂದು ಎಕ್ಸಾಂಪಲ್ ಕುಂಭಲಗ್ನ ಅಂದ್ಕೊಳ್ಳಿ. ಆ ಕುಂಭಲಗ್ನ ಸರ್ಪ ಇದ್ದರೆ, ಆ ಕುಂಭಲಗ್ನದಲ್ಲೇ ನಿಮಗೆ ಇತ್ತು ಅಂತಂದರೆ, ಇದನ್ನು ಅಲ್ಲೇ ರಾಹು ಇತ್ತು ಅಂತಂದರೆ ಏನು ಮಾಡ್ತೀರಿ? ಯಾಕಂದರೆ ಕುಂಭಲಗ್ನಕ್ಕೆ ಅಧಿಪತಿ ಆಗಿರತಕ್ಕಂತಹ ಶನಿಯನ್ನು ಕೂಡ ನಾವು ತೆಗೆದುಕೋಬೇಕಾಗತ್ತೆ ವಿತ್ ರಾಹು. ಮತ್ತು ರಾಹು ಶನಿ ಏನಿವರು ಶತ್ರುರ, ಮಿತ್ರರ, ಸಮಮಿತ್ರರ, ಸಮಶತ್ರುಗಳು ಏನು ತಗೊಳ್ತೀರಿ ನೀವು? ಇದನ್ನು ಕೂಡ ನೀವು ಲೆಕ್ಕ ಇಟ್ಕೊಂಡು ಇನ್ನು 7ನೇ ಮನೆಗೆ ಬರ್ತಕ್ಕಂತಹದ್ದನ್ನು ಯಾವುದಾಗಿ ನೀವು ತೆಗೆದುಕೊಳ್ತೀರಿ? ಸಿಂಹಕ್ಕೆ ಸಂಬಂಧಪಟ್ಟ ಅಲ್ಲಿ ಕೇತು ಇರ್ತಾನೆ. ಮೊದಲೇ ಕೇತುವಿಗೂ ಆ ಒಂದು ಸಿಂಹಕ್ಕೂ ರವಿಗೂ ಆಗದೆ ಇರತಕ್ಕಂಥ ಹೀಗೆ ಲೆಕ್ಕ ಮಾಮೂಲಿಯಾಗಿ ಹೋಗೋದು. ನಾವು ಕ್ಷೇತ್ರಗಳಿಗೆ ಎಲ್ಲ ಥರದ ಪೂಜೆ ಮಾಡಿ ಬಂದುಬಿಡುತ್ತೆ, ಏನೋ ಓದಿವಿ ಗುರುಗಳು ಆಗಲಿಲ್ಲ ಅಂತಾರೆ. ಇದು ಒಂದು ಆಪರೇಷನ್. ಕರೆಕ್ಟಾಗಿ ಒಬ್ಬ ಸರ್ಜನ್ ಆಗಿದ್ದರೆ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾರೋ ಒಬ್ಬ ಸರ್ಜನು ಡಾಕ್ಟ್ರೇ, ಕ್ಲಿನಿಕ್ನವನು ಡಾಕ್ಟ್ರೇ. ನಾವು ಕ್ಲಿನಿಕ್ ಡಾಕ್ಟ್ರ್ ತಾವು ತೆಗೆದುಕೊಂಡ್ರೆ ಟ್ಯಾಬ್ಲೆಟ್ ಕೊಡ್ತಾನೆ, ಕಳಿಸ್ಕೊಡ್ತಾನೆ. ಹಾಗೆ ಕ್ಷೇತ್ರಗಳಲ್ಲೂ ಕೂಡ ಎಲ್ಲರೂ ಕೂರಿಸ್ಬಿಡ್ತಾರೆ, ಎಲ್ಲ ಮಾಡಿಸಿ ಕಳಿಸ್ತಾರೆ. ಇದು ತಪ್ಪು ಅಂತ ಹೇಳ್ತಿಲ್ಲ ನಾನು.
ನಿಮ್ಮ ಒಳಗಡೆ ನಿಧಾನವಾಗಿ ಕೆಲವೊಂದು ಇನ್ನೂ ಅದಕ್ಕೆಲ್ಲ ಲಿಂಕ್ ಕೊಡ್ತಾ ಬರ್ತಾನೆ. ಆ ಷೋಡಶ ಕರ್ಮಗಳು, ಷೋಡಶೋಪಚಾರ ಪೂಜೆಗಳು ಇವೆಲ್ಲ ನೀವು ಮಾಡ್ತಾ ಬಂದಿದ್ದರೆ ಒಂದು ಎಕ್ಸ್ಕ್ಯೂಸ್ ಕೊಟ್ಟು ಒಂದು ಸಿಗ್ನೇಚರ್ ಆಗಿ ಕಳಿಸ್ಬಿಡ್ತಾನೆ. ಇವು ತುಂಬ ಮಿಸ್ಟೇಕ್ ಇದ್ದರೆ ಹೇಗೆ ಇದನ್ನು ಮಾಡೋದು? ಒಂದು ಜಾತಕ ಏನು ಗೊತ್ತಾ, ಒಂದು ಸೈಟ್ ಪೇಪರ್ ಇದ್ದ ಹಾಗೆ, ನಿಮ್ಮ ಮನೆ ಪೇಪರ್ ಇದ್ದ ಹಾಗೆ. ನೀವು ಮನೆಗೆ ಏನು ಬೇಕಾದರೂ ಹೆಸರಿಟ್ಕೊಳ್ಳಿ, ಸರ್ವೆ ನಂಬರ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಒಂದು ವೆಹಿಕಲ್ದು ಡಾಕ್ಯುಮೆಂಟ್ ಕಳೆದೋದ್ರೆ ನೀವು ವೆಹಿಕಲ್ ಓಡಿಸೋಕ್ಕೆ ಭಯ ನಿಮಗೆ. ಅಷ್ಟೇ ಯಾಕೆ, ನೀವೇನಾದರೂ ಆ ಇನ್ಶೂರೆನ್ಸ್ ಮಾಡ್ತೀರ ಅಂತಂದರೆ ಓಡ್ಸೋಕ್ಕೆ ಭಯ ಆಗುತ್ತೆ ನಿಮಗೆ. ಅಷ್ಟು ನೀಟಾಗಿ ಒಂದು ವೆಹಿಕಲ್ದ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ರೆ ನೀವು ಹೋಗ್ಲಿಕ್ಕೆ ತಯಾರಿರ್ತೀರಿ. ಹಾಗೆ ನಿಮ್ಮ ಜಾತಕದ ಡಾಕ್ಯುಮೆಂಟೇಷನ್ ಕರೆಕ್ಟ್ ಇಟ್ಕೊಂಡಿದ್ರೆ ನಿಮ್ಮ ಬದುಕು ಸುಗಮವಾಗಿ ಹೋಗ್ತಾ ಇರುತ್ತೆ. ಇದು ಅನಂತ ಕಾಳ ಸರ್ಪ ದೋಷದಿಂದ ಮುಕ್ತರಾಗಲಿಕ್ಕೆ ಪರಿಹಾರಗಳು ಆಯಾಯ ಲಗ್ನಕ್ಕೆ ಸಂಬಂಧಪಟ್ಟಾಗಿರ್ತವೆ. ಇಂಥದ್ದಂತ ಹೇಳಲಿಕ್ಕೆ ಬರಲ್ಲ. ಇಂಥದ್ದು ಅಂತ ಹೇಳಲಿಕ್ಕೆ ಹೊರಟಿಗೆ ನಾನು ಅದನ್ನು ಹೇಳಬೇಕಾಗುತ್ತೆ ನಿಮಗೆ. ಅಕ್ಕಿ ಇಟ್ಟು, ಉದ್ದಿನ ಇಟ್ಟು, ಉರುಳಿ ಇಟ್ಟು, ಜೊತೆಗೆ ಬಿಳಿ ಹಿಳ್ಳು ಅದಕ್ಕೆ ಸೇರಿಸಿ ಮಾಡ್ತಕ್ಕಂತಹದ್ದು ಕೂಡ ಮಾಡುವಂಥ ಪದ್ಧತಿ ಹೋಗ್ತವೆ. ಹಾಲಲ್ಲೇ ಕಲಿಸ್ತಕ್ಕಂತಹದ್ದು, ಆಮೇಲೆ ಬೆಲ್ಲದ ಪಾಕ್ ನೀರು ಜೊತೆ ಕಲಸಿ ಮಾಡ್ತಕ್ಕಂತಹದ್ದನ್ನು ಮಾಡ್ತಕ್ಕಂತಹದ್ದು. ಇದರಲ್ಲಿ ಕರೆಕ್ಟಾಗಿ ತಿಳಿದುಕೊಂಡಿರ್ತಕ್ಕಂಥ ಕೈಯಲ್ಲಿ ಮಾಡಿಸಿದಾಗ ಮಾತ್ರ ಅದನ್ನು ರಿಮೂವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ಹತ್ರ ವಾಹನ ಇದೆ, ಎಲ್ಲ ಇದೆ ನಮ್ಮ ಹತ್ರ, ನಮಗೆ ಪಂಕ್ಚರ್ ಹಾಕ್ಲಿಕ್ಕೆ ಬರಲ್ಲ, ತೀರಾ ಸಣ್ಣದ್ದು. ಯಾರು ಏನು ಮಾಡಬೇಕು ಅದನ್ನು ಮಾಡಿ ನಮ್ಗೆ ಈಸಿಯಾಗಿ ಆಗ್ತದೆ. ಹಾಗೆ ಇದು ಕೂಡ ನಿಮಗೆ ಮಾಡಿಕೊಂಡಾಗ ಅನಂತ ಕಾಳಸರ್ಪ ದೋಷದಿಂದ ಹೊರಗೆ ಬರ್ತೀವಿ. ಖಂಡಿತವಾಗ್ಲೂ ಗುರುಗಳೇ, 12 ಬಗೆಯ ಕಾಳಸರ್ಪ ದೋಷ ಇದೆ. ಅದರಲ್ಲಿ ಮೊದಲನೇದಾಗಿರುವಂಥದ್ದು ಅನಂತ ಕಾಳಸರ್ಪ ದೋಷ. ಲಗ್ನದಲ್ಲಿ ರಾಹು ಇರುತ್ತೆ, 7ರಲ್ಲಿ ಕೇತು ಇರುತ್ತೆ. ಇದಕ್ಕೆ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಅನಂತ ಕಾಳಸರ್ಪ ಯೋಗದ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಇದಿತ್ತು ಅಂತಂದ್ರೆ ನಾವು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು, ಜಾತಕಗಳ ಪರಿಶೀಲನೆ ಮಾಡುವಂಥದ್ದು ಬಹಳ ಸೂಕ್ತ ಅನ್ನೋದ್ರ ಬಗ್ಗೆ ಕೂಡ ಗುರುಗಳು ತಿಳಿಸಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.